ಈಗ ಹೇಳಮ್ಮ ಏನಾಗೈತಿ ನಿಮಗೀಗ? ನಮ್ಗೇನಿಲ್ರಿ ರೊಕ್ಕ ಬಂದಿಲ್ರಿ. ಎದ್ರದ್ದು ರೊಕ್ಕ? ವಯಸ್ಸು ರೊಕ್ಕ ಬಂದಿಲ್ರಿ 1200. ಎಷ್ಟು ತಿಂಗಳು? 10 ತಿಂಗಳು ಬಂದಿಲ್ರಿ. ಹೋದ್ ಸರ್ತಿಗೆ ಎಲ್ಲ ಬಂದಿಲ್ಲ ಅಂತಾರ್ರಿ. ಈಗ ಏನಿಲ್ರಿ ಸಾಲ ಮಾಡಿ ನಿಮ್ಮಂತರ ಸಾಲ ಮಾಡೋದು, ರೈತರಿಗೆ ಬರೋದು, ಸಿರಿಯರ್ಗ್ ಬರೋದು. ಕೋಟಿ ನೋಡಮ್ಮ ಅಂತಾಳ್ರಿ ಸಿರಿಯರ್ದಕ್ಕೆ. ನಾನ್ ದುಡಿಯಕಂತ ಗೊತ್ತಿಲ್ರಿ ನನ್ಗ. ಮತ್ತ ಅದಕ್ಕೆ ಸಾಲ ಕೊಟ್ಟು ಬಂದಿಲ್ರಿ. ಏನ್ ಮಾಡ್ಬೇಕ್ರಿ ನಾವು? ನನ್ ಕಷ್ಟ ನನಗ್ ಗೊತ್ತ್ರಿ. ಏನ್ರಿ ಯಾರು ಇದು ಮಾಡೋಲ್ರು? ಇಲ್ಲ ಡಿಸಾಸ್ಟ್ ಇಲ್ಲಿ ಅವ್ರಿಗೆ ಕೊಟ್ಟೋಗಿ ಯಾರು ಹೆಸರು ಕೊಂಟೈತಂತಮ್ಮ ಅದು ಆಕೆ ಬಸಮ್ಮ ಕರೆಯಪ್ಪ ಹೇಳಮ್ಮ. ಯಾಕೆ ಬಸಮ್ಮ ಕರೆಪ್ರಿ? ಈಗ ನಮ್ಮ ಹೆಸರು ಮೇಲೆ ಆಕಿ ತಗೊಂಬಕತ್ತಾಳ್ರಿ. ನಾ ಇಬ್ರಿಗೆ ಬಸಮ್ಮ ಕರೆಯಪ್ರಿ. ನಂದ್ ರೊಕ್ಕ ಅಂತ ಅವ್ರು ತಗೊಂಡ್ರಿ. ನಂದು ಆಕಿನ ಬಂದಾಗೈತ್ರಿ. ನನ್ನ ಸಾಲ ಆಗಿತ್ತು ಆಕಿನ ಅಕೌಂಟಿಗೆ ಬೀಳ್ತದ್ರಿ. ನಮ್ದು 10 ತಿಂಗಳಿಂದ 10 ತಿಂಗಳಿಂದ ಬೀಳಕತ್ತಿತ್ರಿ. ಓರ್ ಸೈಟ್ಗೆಲ್ಲ ರೊಕ್ಕದಾಗಿಲ್ಲ. ಸಿರಿಯರ್ಕ್ ಹೋಗ್ರಿ, ಮಾಲಿಗೆ ಹೋಗ್ರಿ. ಆಫೀಸ್ ಅಲ್ಲಿ ಯಾರು ಅಧಿಕಾರಿಗಳು ಹಚ್ಕೊಳ್ಳಲ್ರು? ಯಾರು ಚಿಲ್ಲಲ್ರಿ. ಹೆಂಗ್ ಕಷ್ಟ ಐತಿ ಈಗ? ಹೋಗ್ಬೇಕಂತ ಬಂದಿರಿ ಸರ್. ಅವೆಲ್ಲ ಒಂದ್ಸಲ ಬಂದು ಹೋಗಿರಿ ಅಂತ ಕೊಟ್ಟಿವ್ರಿ. ಅವ್ರು ಡಿ ಸಿ ತಿಂಗಳಿಂದ ತಿರುಗಾಡಕತ್ತೀವಿ ಸರ್. 10 ತಿಂಗಳಿಂದ ಇಲ್ಲಿಗೋರು ಅಂತಾರೆ. ಇದೆಲ್ಲ ವಿಜಯಲಕ್ಷ್ಮಿನೇ ನಮ್ಮ ಆರ್ಡರ್ ಕಾಪಿಗೆ ನಮ್ಮ ಹೆಣ್ಮಕ್ಳು ಬಸಮ್ಮ ಕರೆಯಪ್ಪ, ಅವ್ರು ಬಸಮ್ಮ ಕರೆಯಪ್ಪ ರೀ. ಅವ್ರು ಬಸಮ್ಮ ಕರೆಯಪ್ಪ ನಮ್ಗೆ ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ರೊಕ್ಕ ಎಲ್ಲ ಅವ್ರಿಗೆ ಹೋಗಕತ್ತವ್ರಿ. ಎಲ್ಲ ರೊಕ್ಕ ಅವೇ ಕಳ್ಸ ಹಾಕಿರಿ. ಆಕಿನ ಹೆಸರು ಬಸಮ್ಮ ಕರಿಯಪ್ಪ. ನಮ್ಮ ಹೆಸರು ಬಸಮ್ಮ ಕರಿಯಪ್ಪ. ಈ ಹೆಂಗ್ ಮಾಡ್ಯಾರ? ಆಕೆ ವಿಜಯಲಕ್ಷ್ಮಿನೇ ಮಾಡಲ್ರಿ, ಬೇರೆ ಯಾರು ಮಾಡಲ್ರಿ, ಅವರೇ ಮಾಡಿದ್ದು. ಆ ಅಮ್ಮ ನೌಕರಿ ಹೋಗ್ಬೇಕು. ನಮಗ 10 ತಿಂಗಳ ರೊಕ್ಕ ಆಕಿನೇ ಕೊಡ್ಬೇಕ್ರಿ. ತಿಂಗಳ 1200 ಬರ್ತಾರೆ. 10 ತಿಂಗಳ ರೊಕ್ಕ ಆ ಅಮ್ಮನೇ ಕೊಡ್ಬೇಕ್ರಿ. ಆಕಿನ ಹೋಗ್ತಿದ್ರು. ಈಗ ನಾವು ನೋಡ್ರಿ ಮತ್ತೆ ಅಲ್ಲಿಗೆ ಓದ್ತೀವಿ ಅಂದಾಗ ಅವ್ರ ಆರ್ಡರ್ ಕಾಪಿ ನಮ್ಗೆ ಕೊಟ್ಟಾರ್ರಿ. ನಿಮ್ಮ ಹೆಸರು ಇದು ಮಾಡ್ತೀವಿ ಅಂತ ಕೊಟ್ಟಾರ್ರಿ. ವಿಜಯಲಕ್ಷ್ಮಿ ಕಂಪ್ಯೂಟರ್ ಹಾಕ್ಯಾರಿ, ಡ್ಯೂಟಿ ಮಾಡ್ತಾರೆ ಶಿವರ್ದಾಗ. ಆಕಿನೇ ಮಾಡಿದ್ರು, ಬೇರೆ ಅಲ್ರಿ, ಆಕಿನೇ ಮಾಡಿದ್ದು. ಈ ಆಕಿದ ಬೇರೆ ಆಕಿ ಬಸಮ್ಮ ಕರಿಯಪ್ಪ ರೀ. ಆ ಅಮ್ಮಂದು ರದ್ದ ಕಡಿಮೆ ಆಗಿದ್ದೀನ ಈಗ ಬೇರೆ ನಿಮ್ಮದಕ್ಕೆ ಮಾಡಿ ಕೊಡ್ತೀವಿ ಅಂತ. ನಮ್ಮದಕ್ಕೆ ಅಮ್ಮಂದು ಬೇಡ, ನಮ್ಮ ಹೆಣ್ಮಕ್ಳ ಆರ್ಡರ್ ಕಾಪಿ ಐತೆ. ಅವು ಆ ಹೆಣ್ಮಕ್ಳ ಆರ್ಡರ್ ಕಾಪಿಗೆ ರೊಕ್ಕ ಬರಬೇಕು. ಅದನ್ನ ರೊಕ್ಕ ತಗೊಂತೀವಿ, ಇಲ್ಲ ತಗೊಂಬೋದಲ್ಲ ಅಂತ ಹೇಳಿರಿ. ಕ್ರಮ ಆಗ್ಬೇಕಾಗಿ ನೌಕರಿ ಹೋಗ್ಬೇಕು. 10 ತಿಂಗಳ ರೊಕ್ಕ ಹಾಕಿನೇ ಕೊಡ್ಬೇಕು. ನಮಗ 10 ತಿಂಗಳ ರೊಕ್ಕ ಹಾಕಿಂದು ಸಮಯ ಕಟ್ ಮಾಡಿ ನಮ್ಗೆ ಕೊಡ್ಬೇಕ್ರಿ. ಅದು ಈಗ ಪೂರ್ತಿ ತ್ರಾಸ ಆಗೈತಿ. 10 ತಿಂಗಳ ಇರ್ತೀರಿ. ಅವು ಹಚ್ಚಿದ್ರು ತಹಸೀಲ್ ಆಫೀಸಿಗೆ ಹೋಗಿ ತಹಸೀಲ್ದಾರಿಗೆ ಲೆಟರ್ ಕೊಡಕ್ ಹೋದ್ರೆ ನಿನ್ನೆ ಕೊಡಕ್ ಹೋದ್ರೆ ತಗೊಂಡಿಲ್ಲ. ಅದ್ರ ಸಲ ಡಿ.ಸಿ ಆಫೀಸಿಗೆ ಬಂದಿವ್ರಿ. ಡಿ.ಸಿ ಆಫೀಸಿಗೆ ಇಲ್ಲಿ ಕೊಟ್ಟಿಗೆ ಹೋಗ್ಬೇಕಂತ ಬಂದಿವಿ. ಈಗ ಯಾವಾಗಲೇ ಹಿಂದಕ್ಕೆ ಬಂದು ಒಂದು 8 ದಿನ ಆಯ್ತೇನ 15 ದಿನ ಆಯ್ತು ಕೊಟ್ಟೋಗಿರ ಆಗಲೇ. ಅದಕ್ಕೆ ಏನ್ ಕ್ರಮನೇ ಇಲ್ಲ ಸರ್. ಅವ್ರು ಮೊದಲು ಸ್ವಲ್ಪ ಅವ್ರನ್ನ ಸಸ್ಪೆಂಡ್ ಮಾಡಿ ಆ ಅಮ್ಮನ ಕಡೆಯಿಂದ ತಿಂಗಳ 1200 ಅಂದ್ರೆ 10 ತಿಂಗಳ ರೊಕ್ಕ ಮತ್ತೆಲ್ಲ ರೊಕ್ಕ ವಸೂಲು ಮಾಡಿ ಕೊಡ್ಬೇಕ್ರಿ ನಮ್ಗೆ. ಆಮೇಲೆ ಸರ್ಕಾರ ರೊಕ್ಕ ನಮ್ಮ ಆರ್ಡರ್ ಕಾಪಿಗೆ ಬರಂಗ ಮಾಡ್ಬೇಕ್ರಿ. ತಿಂಗಳ ನಮ್ಮ ಹೆಣ್ಮಕ್ಳ ಹೆಸರಲ್ಲ ತಿಂಗಳ ನಮ್ದು ಆರ್ಡರ್ ಕಾಪಿ ಇರ್ತಾರೆ. ಅದೇ ರೊಕ್ಕನೇ ಸರ್ಕಾರ ಕಡೆಯಿಂದ ತಿಂಗಳ 1200 ಬರಂಗ ಮಾಡ್ಬೇಕು.